ನಾಳೆ ರಾಜ್ಯದ ಮುಖ್ಯಮಂತ್ರಿಗಳು ಹೊಸದಾಗಿ ಬಂದು 2 ತಿಂಗಳಾಯ್ತು ಬಂದಿದೆ. ಅವರು ಕಾವೇರಿಯ ಕ್ರೈಸಿಸನ್ನು ಮನಗೊಂಡು ಇವತ್ತು ನಾಳೆ ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ನನ್ನನ್ನು ಕೂಡ ಕರೆದಿದ್ದಾರೆ. ಕಾವೇರಿ ಆ ಭಾವನೆ ಇದರೊಳಗಿರೋದ್ರಿಂದ ನಾಳೆ ನಾನು ಕೂಡ ಅದಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಪಕ್ಷವೂ ಕೂಡ ಅದರೊಳಗೆ ನಾವು ಇದಾಗ್ತಾ ಇದ್ದೀವಿ. ಒಂದು ಸುಮಾರು ವರ್ಷದ ಇತಿಹಾಸ ಇರ್ತಕ್ಕಂಥ ಕಾವೇರಿಯನ್ನು ಸನ್ಮಾನ್ಯ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದಾಗ ಒಂದು ಹಂತಕ್ಕೆ ತಂದಿದ್ದರು. ಅದು ಬಗೆಹರಿಯೋಕ್ಕಾಗಿರಲಿಲ್ಲ. ಇವತ್ತು ಇದು ಹೀಗೆ ನಡೀತಾ ಇದೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಜಗದೀಶ್ ಶೆಟ್ಟರು ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಿತ್ತು. ಅದರಿಂದ ನಾನು ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಮಂತ್ರಿ ಆದಾಗ JH ಪಟೇಲ್ ಕಾಲದಲ್ಲೂ ಕೂಡ ಇದೇ ರೀತಿಯಾದ ಒಂದು ಸನ್ನಿವೇಶ ಬಂದಿತ್ತು. ತುಂಬ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಇದನ್ನು ನಾಳಿನ ಸಭೆಯಲ್ಲಿ ಸರ್ವಪಕ್ಷಗಳ ಸಭೆಯಲ್ಲಿ ಭಾಗವಹಿಸಿ ರಾಜ್ಯದ ಹಿತವನ್ನು ಯಾವುದೇ ಕಾರಣಕ್ಕೆ ರಾಜ್ಯದ ಹಿತದ ಜನರಿಗೆ ಹಿತವನ್ನು ನಾವು ಯಾವುದೇ ಕಾರಣಕ್ಕೆ ಬಲಿ ಕೊಡೋದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಅಲ್ಲೂ ಕೂಡ ವಿನಂತಿ ಮಾಡ್ತಕ್ಕಂಥ ಕೆಲಸವನ್ನು ನಾನು ಕೂಡ ಭಾರತ ಸರ್ಕಾರದ ಮಂತ್ರಿ ಆಗಿದ್ದು ಕೂಡ ಮೊದಲನೇ ಆದ್ಯತೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಇವತ್ತಿನ ಪರಿಸ್ಥಿತಿ ಕುಡಿಯೋ ನೀರಿಗೂ ತೊಂದರೆ ಇರೋದರಿಂದ ಯಾವ ರೀತಿ ಇದನ್ನು ಉಲ್ಬಣ ಆಗಿದೆ, ಇದನ್ನು ಯಾವ ರೀತಿ ಬಗೆಹರಿಸಬೇಕು ಅನ್ನೋದನ್ನು ಸರ್ವಪಕ್ಷಗಳ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಇನ್ನೇನು ಹೇಳೋದಿದೆಯೇನಪ್ಪ? ಒಂದು ಈಗಾಗಲೇ ಮೇಕೆದಾಟನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ಇದಾಗಿ ಅದು ಒಂದು ಹಂತಕ್ಕೆ ಗ್ರೀನ್ ಸಿಗ್ನಲನ್ನು ಭಾರತ ಸರ್ಕಾರನೂ ಕೂಡ ಕೊಟ್ಟಿದೆ. DPR ಮಾಡುವಾಗ ಕೆಲವು ನ್ಯೂನತೆಗಳಿದ್ದು ಆ ನ್ಯೂನತೆಗಳನ್ನು ತಾಂತ್ರಿಕ ವ್ಯವಸ್ಥೆಯನ್ನು ಸರಿಮಾಡಿಸಿ ಮತ್ತು ಕನಿಷ್ಠ ಒಂದು 50-60 ವರ್ಷ ಆದರೂ ಕೂಡ ಈ ಮೇಕೆದಾಟು ಭಾಗದಲ್ಲಿ ಇರ್ತಕ್ಕಂಥ ಕುಡಿಯೋ ನೀರಿನ ವ್ಯವಸ್ಥೆಗೆ ಯಾವುದೂ ಇದಾಗಬಾರ್ದು ಅನ್ನೋದನ್ನು ಹೇಳಿ ಮೌಖಿಕವಾಗಿ ಹೇಳಿ ಅದನ್ನು ಕಳಿಸಿದ್ದೀವಿ. ನನಗನ್ನಿಸ್ತದೆ ಶಾಶ್ವತವಾದ ಇಲ್ಲ ಅಂತ ಏನಿಲ್ಲ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಗಾಗಲೇ ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತು, ನಾರ್ತ್ ಇಂಡಿಯಾದಲ್ಲಿ ಸುಮಾರು ವರ್ಷಗಳಿಂದ ಇದ್ದಂಥ ಬಹುತೇಕ ಇಂಥ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಅದರೊಳಗೆ ಈಗಾಗಲೇ ಸಫಲರಾಗಿದ್ದೇವೆ. ಆದ್ದರಿಂದ ರಾಜ್ಯದಲ್ಲೂ ಕೂಡ ಇವೆಲ್ಲ ಆಗಬೇಕಾಗಿದೆ. ಇದಕ್ಕೂ ಕೂಡ ಈಗಾಗಲೇ ಒಂದು ಪ್ರಸ್ತಾವನೆ ಬಂದಿದೆ. ನಮ್ಮಲ್ಲಿ ಕೇಂದ್ರ ಸರ್ಕಾರದ ವ್ಯವಸ್ಥೆಯ ಮಧ್ಯದಲ್ಲಿ ಏನು ನಾವು ಕೃಷ್ಣಾ ಮತ್ತು ಬೇರೆ ಬೇರೆ ಕಣಿವೆಯ ನೀರನ್ನು ಒದಗೂಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಇದ್ದೀವಿ. ಅದನ್ನು ಕೂಡ ಚರ್ಚೆಗಳಾಗ್ತಾಯಿದೆ. ಅದಕ್ಕೂ ಕೂಡ ಕಾನೂನನ್ನು ಒಂದು ಸಮಿತಿಯನ್ನು ಮಾಡ್ತಕ್ಕಂಥದ್ದಕ್ಕೆ ಆರ್ಬಿಟ್ರೇಷನ್ ಮಾಡ್ತಕ್ಕಂಥದ್ದಕ್ಕೆ ಏನು ರಾಷ್ಟ್ರದ ಸುಪ್ರೀಂ ಕೋರ್ಟ್ ಏನಿದೆ ಅದರ ಒಂದು ಸೂಚನೆ ಮೇರೆಗೆ ಕೆಲವು ಕಾರ್ಯಕ್ರಮಗಳು ನಡೀತಾ ಇದೆ. ಭಾರತ ಸರ್ಕಾರ ಇಂಥ ವ್ಯವಸ್ಥೆಯಲ್ಲಿ ಮುಂದಿನ ಪೀಳಿಗೆಯನ್ನು ಗಮನದಲ್ಲಿಟ್ಕೊಂಡು ನೀರಿಗೆ ಎಷ್ಟು ಮಟ್ಟಿಗೆ ಅವಶ್ಯಕತೆ ಇದೆ ಅನ್ನೋದನ್ನು ಮನಗೊಂಡು ಈ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ಕಾರ್ಯೋನ್ಮುಖರಾಗ್ತಾ ಇದ್ದೀವಿ. ಒಂದು ನಿಮಿಷ ತಾಳಪ್ಪ, ಹೇಳೋರಿಗೆ ಏನು ಮಾಡೋಕ್ಕಾಗೋದಿಲ್ಲ. ವಾಸ್ತವಾಂಶವನ್ನು ಅರ್ಥ ಮಾಡ್ಕೊಂಡಿರೋರಿಗೆ ತಾಂತ್ರಿಕವಾದ ವ್ಯವಸ್ಥೆ ಇರೋದ್ರಿಂದ ಈ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ನಾವು ಒಂದೇ ಒಂದು ಪರಿಹಾರ ಏನು ಇವತ್ತು ನಮ್ಮಲ್ಲೇ ನೀರಿಲ್ಲದೆ ಹೋದಾಗ ನೀರನ್ನು ಕೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಅರ್ಥ ಮಾಡಿಸ್ತಕ್ಕಂಥದ್ದು. ಎರಡನೇದು ಮೇಕೆದಾಟು ಯೋಜನೆಯನ್ನು ಮಾಡಬೇಕು ಅಂತ ಏನಿದೆ ಅದನ್ನು ಕೂಡ ಮಾಡ್ತಕ್ಕಂಥದ್ದು. ಮೂರನೇದು ನದಿ ಜೋಡಣೆಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಸುಮಾರು ವರ್ಷಗಳಿಂದ ಏನು ಈಗಾಗಲೇ ಅದು ಪುಸ್ತಕದಲ್ಲಿದೆ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದಕ್ಕೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಅದು ಒಂದು ರೂಪಕ್ಕೆ ಬರ್ತಾಯಿದೆ.